ನಮಸ್ತೆ ಕನ್ನಡ ಕುಲಕೋಟಿ ಜನತೆಗೆ. ಪ್ರಕೃತಿ ಪ್ರೇಮಿ ಎಂಬ ಚಾನೆಲ್ ಓಪನ್ ಮಾಡಿದ್ದೀನಿ. ಇದರ ಮೂಲ ಉದ್ದೇಶ ಪರಿಸರ ನಾಶ ಮತ್ತು ಇಂದಿನ ತಾಪಮಾನ. ಈ ಟೆಂಪರೇಚರ್ ಮುಂದಿನ 3-4 ವರ್ಷಗಳಲ್ಲಿ 55 ಡಿಗ್ರಿ ಸೆಲ್ಸಿಯಸ್ ತಲುಪುವ ಸಾಧ್ಯತೆ ಇದೆ. ಇದೊಂದು ಆಘಾತಕಾರಿ ವಿಷಯ. ಇನ್ನೊಂದು ಏನಪ್ಪಾ ಅಂತಂದ್ರೆ 55 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಮನುಷ್ಯ ಬದುಕಲು ಸಾಧ್ಯನೇ ಇಲ್ಲ. ಕಾರಣ ನಮ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತು. ಏನಪ್ಪಾ ಅಂತಂದ್ರೆ ಮರಗಳಿಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಉಸಿರಾಡ್ತಿರೋದು ಮರಗಳು ಕೊಡ್ತಿರೋ ಆಕ್ಸಿಜನ್ ಇಂದ. ಅದನ್ನೇ ಮರ್ತೋಗಿದೀವಿ ನಾವೆಲ್ಲ. ಇದೇ ರೀತಿ ಮುಂದುವರೆದ್ರೆ ನಮಗೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಗಾಳಿಯನ್ನ ಖರೀದಿಸುವ ಕಾಲ ತುಂಬಾ ಸಮೀಪ ಇದೆ ಅನ್ಸ್ತಾ ಇದೆ. ಅದಕ್ಕೆ ನಿಮ್ಮನ್ನ ನಾನು ಕೇಳ್ಕೊಂಡಿರೋದು ಇಷ್ಟೇ, ನಿಮ್ ಕೈಲಿ ಆದಷ್ಟು ಮರಗಳನ್ನ ಬೆಳೆಸಿ. ನಮ್ಗೆ ಇದುವರೆಗೂ ಗಾಳಿ ಬೆಳಕು ಎಲ್ಲ ಕೊಟ್ಟಿರೋ ಪ್ರಕೃತಿ ದೇವಿಗೆ ಋಣಿಯಾಗಿರೋಣ. ನಮ್ಮ ಜೀವನ ಶೈಲಿ ಹೇಗಾಗಿದೆ ಅಂತಂದ್ರೆ ಹಣ, ಕಾಸು, ಕಾರು, ಮನೆ ಅನ್ಕೊಂಡ್ ಬದುಕ್ತಾ ಇದ್ದೀವಿ. ನಾವು ಬದುಕೋಗ್ಬೇಕಾಗಿರೋ ಮೂಲ ವಸ್ತು ಗಾಳಿ. ಆ ಶುದ್ಧವಾದ ಗಾಳಿ ಬರೋದು ಮರಗಳಿಂದ ನನ್ನ ಮರ್ತೋಗಿದ್ದೀವಿ. ನಾನು ಒಂದು ಸಣ್ಣ ಪ್ರಯತ್ನ ಶುರು ಮಾಡಿದ್ದೀನಿ. ನನಗೆ ತಿಳಿದಿರೋ ಮಾಹಿತಿನ ನಿಮ್ಗೆಲ್ಲ ತಿಳಿಸೋಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ಒಂದು, ಹಸಿರು ಇದ್ರೇನೆ ಉಸಿರು. ನಿಮ್ ಕೈಲಾದಷ್ಟು ಮರಗಳನ್ನ ಬೆಳೆಸಿ ಮತ್ತು ಮುಂದಿನ ಪೀಳಿಗೆಗೆ ಶುದ್ಧವಾದ ಗಾಳಿ ಸಿಗುತ್ತೆ. ಮತ್ತೆ ಪ್ರಕೃತಿ ನಾವು ಏನ್ ಕೊಡ್ತೀವಿ ಅದನ್ನ ನಮ್ಗೆ ವಾಪಸ್ ಕೊಡುತ್ತೆ. ಒಂದು ದಿನ ಏನಾದ್ರೂ ಪ್ರಕೃತಿ ನಮ್ಮ ವಿರುದ್ಧ ತಿರುಗಿ ಬಿದ್ರೆ ಖಂಡಿತ ನಮ್ಮ ವಿನಾಶ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಕೈಲಾದಷ್ಟು ಮರಗಳನ್ನ ಬೆಳೆಸಿ. ತಾಪಮಾನನು ಕಮ್ಮಿ ಆಗುತ್ತೆ, ಶುದ್ಧವಾದ ಗಾಳಿನೂ ಸಿಗುತ್ತೆ. ನಾನು ತುಂಬಾ ಜನಗಳ ಹತ್ರ ಮಾತಾಡ್ದೆ. ಸೊ ಅವರೆಲ್ಲ ಹೇಳ್ತಾ ಇರೋದು ಒಂದೇನೆ, ಮುಂದಿನ ದಿನಗಳಲ್ಲಿ ಮನುಷ್ಯ ಬದುಕಬೇಕು ಅಂದ್ರೆ ಗಾಳಿ ಅವಶ್ಯಕತೆ ಇದ್ದೇ ಇದೆ. ಖಂಡಿತ ನೀವು ಮಾಡ್ತಾ ಇರೋ ಪ್ರತಿ ಒಂದು ಕೆಲಸನು ಬಿಟ್ಟು ಇದಕ್ಕೆ ಅಂತಾನೆ ಒಂದು ಕೆಲ ಸಮಯ ಸೀಮಿತ ಮಾಡಿ. ನಿಮ್ಮ ಕೈಲಾದಷ್ಟು ಒಂದು ಗಿಡ ಆಗುತ್ತಾ, ಒಂದು ಗಿಡನಾದ್ರೂ ನೆಡಿ. ಹಸಿರೇ ಉಸಿರು. ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಗಿಡಗಳನ್ನ ಹಾಕೋಕೆ ನಾನು ಪ್ರಯತ್ನ ಪಡ್ತೀನಿ. ನಮಸ್ಕಾರ.